ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒ ಟಿ ಜಿಯನ್ನು ಮೊಬೈಲಿಗೆ ಕನೆಕ್ಟ್ ಮಾಡೋದು, ಆಂಡ್ರಾಯ್ಡ್ ಮೊಬೈಲಿಗೆ ಒ ಟಿ ಜಿಯನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ಮೊದಲೇ ಸಲ ನೀವು ವೀಡಿಯೋನ ನೋಡ್ಬೋದು. ಈ ಒಂದು ವೀಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟನ್ನು ಮಾಡಿ, ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡನ್ನು ಮಾಡ್ತೀನಿ. ಈಗ ಬನ್ನಿ ಯಾವ ರೀತಿಯಾಗಿ ಆಂಡ್ರಾಯ್ಡ್ ಮೊಬೈಲಿಗೆ ಒ ಟಿ ಜಿಯನ್ನು ಕನೆಕ್ಟ್ ಮಾಡೋದು ಅಂತ ನೋಡೋಣ. ನೀವು ಆಂಡ್ರಾಯ್ಡ್ ಮೊಬೈಲಿಗೆ ಒ ಟಿ ಜಿಯನ್ನು ಕನೆಕ್ಟ್ ಮಾಡಬೇಕು ಅಂತಿದ್ರೆ, ಈಗ ನೀವು ಇಂಟರ್ನೆಟ್ ಎಲ್ಲ ಆನ್ ಮಾಡ್ತೀರಲ್ವ, ಇಂಟರ್ನೆಟ್ಟು ಹಾಟ್ಸ್ಪಾಟ್ ಎಲ್ಲ ಕೂಡ ಆನ್ ಮಾಡ್ತೀರಿ. ಆ ಒಂದು ಪ್ಲೇಸಲ್ಲಿ ಇರುತ್ತೆ ಒ ಟಿ ಜಿ ಅಂತ ಇದೆ ಅಲ್ವಾ. ಈಗ ಈ ಕಡೆ ಒ ಟಿ ಜಿ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಒ ಟಿ ಜಿ ಆನ್ ಆಗುತ್ತೆ. ಅದರ ನಂತರ ಅದನ್ನು ಆನ್ ಮಾಡಿ ಆದಮೇಲೆ ನೀವು ನಿಮ್ಮ ಒಂದು ಒ ಟಿ ಜಿಯನ್ನು ಚಾರ್ಜಿಂಗ್ ಪಿನ್ ಹಾಕ್ತಿರಲ್ವ, ಅಲ್ಲಿ ಹಾಕಬೇಕಾಗತ್ತೆ. ಅಲ್ಲಿ ಹಾಕಿದ ನಂತರ ನಿಮಗೆ ಒ ಟಿ ಜಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಒ ಟಿ ಜಿ ಅಂತ ಸರ್ಚ್ ಮಾಡಿ. ಒ ಟಿ ಜಿ ಅಂತ ಸರ್ಚ್ ಮಾಡಿದಾಗ ಒ ಟಿ ಜಿ ಕನೆಕ್ಷನ್ ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒ ಟಿ ಜಿ ಕನೆಕ್ಷನ್ ಇದೆಯಲ್ವ, ಅದನ್ನು ಆನ್ ಮಾಡಿ. ಆನ್ ಮಾಡಿದಾಗ ಬ್ಲೂ ಇಂಕ್ ಬರುತ್ತೆ, ಬ್ಲೂ ಮಾರ್ಕಲ್ಲಿ ಬರುತ್ತೆ. ಈಗ ನೀವು ಒ ಟಿ ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಬೋದು. ಈಗ ನೀವು ಒ ಟಿ ಜಿಯನ್ನು ನಿಮ್ಮ ಒಂದು ಮೊಬೈಲ್ ಚಾರ್ಜಿಂಗ್ ಪಿನ್ ಹಾಕೊಳ್ಳಿ ಹಾಕಬೇಕಾಗುತ್ತೆ. ಹಾಕಿದಾಗ ನಿಮ್ಮ ಒಂದು ಒ ಟಿ ಜಿ ಕನೆಕ್ಟ್ ಆಗುತ್ತೆ. ನೀವು ಇದನ್ನು ಆನ್ ಮಾಡದೆ ಚಾರ್ಜಿಂಗ್ ಪಿನ್ ಹಾಕೊಳ್ಳಿ ಒ ಟಿ ಜಿಯನ್ನು ಕನೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಅದು ಡಿವೈಸಿಗೆ ಕನೆಕ್ಟ್ ಆಗಲ್ಲ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಎಲ್ಲರೂ ಕೂಡ ಸಿಗೋಣ. ಮುಂದಿನ ವೀಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.